ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಇವತ್ತಿನ ಅಪ್ಡೇಟ್ಗೆ ಸ್ವಾಗತ. ಟಿ ಅಪ್ಡೇಟ್ ಕೂಡ ಬಂದಿದೆ. ಈ ತಿಂಗಳು ನೋಟಿಫಿಕೇಶನ್ ಆಗೋ ಸಾಧ್ಯತೆ ಕೂಡ ಇದೆ ಎಂದು ಕೂಡ ಮಾಹಿತಿ ಬರ್ತಾ ಇದೆ. ಪ್ಲಸ್ ನೆಕ್ಸ್ಟ್ ತಿಂಗಳು ಲೈಕ್ ಜುಲೈ ಎಂಡ್ ಅಥವಾ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಪ್ರಭಾವಲಿ ಎಕ್ಸಾಮ್ ಕಂಡಕ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ ಅಂತೇಳಿ ಕೆಲವೊಂದು ಮೂಲಗಳ ಮಾಹಿತಿ ಬರ್ತಾ ಇದೆ. ಇನ್ನು ಕೂಡ ಕನ್ಫರ್ಮೇಶನ್ ಕೂಡ ಆಗಿಲ್ಲ. ಯಾಕೆ ಅಂದ್ರೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ 2028 ಕಡ್ಡಾಯ ಅಂತ, ವರ್ಷಕ್ಕೆ 2 ಬಾರಿ ನೀವು ಮಿನಿಮಮ್ ಮಾಡಬೇಕು ಅಂತ ಕೂಡ ಇದೆ. ಇನ್ ಕೇಸ್ ಮಾಡಲಿಲ್ಲ ಅಂದ್ರೆ ಲೈಕ್ ಇನ್ ಕೇಸ್ ಕೋರ್ಟ್ ಚೇಂಬರ್ ಹಾಕ್ಬೋದು. ಆ ನಿಟ್ಟಿನಲ್ಲಿ ವರ್ಷಕ್ಕೆ 2 ಬಾರಿ ಅಂತ ಹೇಳಿದ್ದಾರೆ. ಬಟ್ ಆಲ್ರೆಡಿ ಅದು ಆಗಿ 6 ಮಂತ್ 7 ಮಂತ್ ಕೂಡ ಆಗಿದೆ. ಅಂದಾಜು ಈ ವರ್ಷ 2 ಬಾರಿ ಆಗಬೇಕಿತ್ತು. ಪ್ಲಸ್ ಕೋರ್ಟ್ ಆದೇಶ ಕೂಡ ಇರೋ ಕಾರಣ ಸಾಧ್ಯತೆಗಳು ಕೂಡ ಇದಾವೆ ಅಂತ ಕೂಡ ಕೊಟ್ಟಿದ್ದಾರೆ. ಪ್ಲಸ್ ನೇಮಕಾತಿ ಆಗ್ಬೇಕು ಮೊದಲು. ಲೈಕ್ ನಿಮಗೆ ಟಿ ಆದ್ರೆ ನೇಮಕಾತಿ ಮುಂದೂಡಿಕೆ ಕೂಡ ಆಗುತ್ತೆ. ಸದ್ಯಕ್ಕೆ ನೇಮಕಾತಿ ಮುಂದೂಡಿಕೆ ಆಗ್ಬೋದು ಅಂತ ಹೇಳಿ ಹಿಂದೆ ಮಾಹಿತಿ ಇತ್ತು. ಬಟ್ ಹೊಸ ಸಿಎಂ ಆದ ಡಿ ಕೆ ಶಿವಕುಮಾರ್ ಅವರು ಇಲ್ಲ, ನಾವು ಹೊಸ ಕ್ಯಾಲೆಂಡರ್ ಕೂಡ ಬಿಡ್ತೀವಿ, ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಎಲ್ಲಾ ಕಾರಣಗಳಿಂದ ನಿಮಗೆ ಪ್ರಾಬಬಲಿ ಸಾಧ್ಯತೆಗಳು ಕೂಡ ಇದಾವೆ. ನೇಮಕಾತಿ ಪ್ರಕ್ರಿಯೆಗಳು ಆದಷ್ಟು ಬೇಗನೆ ಶುರು ಆಗೋ ಸಾಧ್ಯತೆ ಕೂಡ ಇದೆ. ಟಿ ಮಾಡೋ ಸಾಧ್ಯತೆ ಕೂಡ ಇದೆ. ಕನ್ಫರ್ಮೇಶನ್ ಕೂಡ ಆಗಿಲ್ಲ. ಎಲ್ಲ ಕಡೆ ಸುದ್ದಿ ಕೂಡ ಇದೆ. ನೋಡೋಣ ಡಿಸಿಷನ್ ಇಲಾಖೆಯವರು ಏನು ತೆಗೆದುಕೊಳ್ತಾರೆ ಅಂತ. ನಿಮಗೆ ಟಿ ಮೊದಲಾಗಬೇಕಾ, ಸಿ ಟಿ ಆಗಬೇಕಾ, ಏನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.